ಇನ್ಫಾರ್ಮೇಶನ್ ಏನ್ ಮಾಡಿದ್ರು ಸರ್ವೆ ಮಾಡ್ತಿದ್ರು ಬೇರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಬೆಳ್ತಾ ಬಂದಾಗ ಏನ್ ಮಾಡಿದ್ರು ಒಂದು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಡಲ್ಹೌಸಿ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ ಬ್ರಿಟಿಷ್ ಗವರ್ನರ್ ಭಾರತದ ಒಂದು ಮುಖ್ಯ ಒಂದು ಭಾರತದ ಒಂದು ಅಭಿವೃದ್ಧಿಯಲ್ಲಿ ಒಂದು ಉತ್ತಮವಾದಂತ ಒಂದು ಪಾತ್ರವನ್ನು ವಹಿಸುತ್ತಿರುವ ಉತ್ತಮವಾದಂತ ಪಾತ್ರವನ್ನು ನಿರ್ವಹಿಸಿದ ಏಕೈಕ ಗವರ್ನರ್ ಅಂದ್ರೆ ಲಾರ್ಡ್ ಡಲ್ಹೌಸಿ. ಈ ಒಂದು ಲಾರ್ಡ್ ಡಲ್ಹೌಸಿ ಏನ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಹಾಕಿ ಡೈಲಿ ನಮ್ಮ ಡಿಪಾರ್ಟ್ಮೆಂಟ್ನವರು ಒಬ್ಬರು ಚೇಂಜ್ ಮಾಡ್ತಾರೆ. ಇದನ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಲೆಟ್ರ್ ಕಳಿಸ್ತಾರೆ ಮೇಲಿದ್ದ ಡಿವಿಷನ್ ಆಫೀಸ್ನಿಂದ ಒಂದು ಬ್ಯಾಗ್ ಬರ್ತದೆ ನಮ್ಮ ಆಫೀಸ್ಗೆ ಆ ಥರ ಬ್ಯಾಗ್ ಇತ್ತು ಸರ್. ಈ ತರ ಸೀಟ್ ಪ್ಯಾಕ್ ಆಗಿ ಒಂದು ಬ್ಯಾಗ್ ಬರ್ತದೆ. ಇದು ನಾವು ಕಳ್ಸೋದು ಮಧ್ಯಾಹ್ನ ಇಲ್ಲಿದ್ದ ಲೆಟರ್ ಬುಕ್ ಆಗಿರ್ತಾವಲ್ಲ ಇದು ಕಳ್ಸೋದು. ಇದನ್ನ ಓಪನ್ ಮಾಡಿ ಆ ಬಂದಂತ ಲೆಟರ್ಗಳಿಗೆ ಈ ಸೀಲ್ ಹಾಕ್ತದೆ. ಸೀಲ್ ಅಂದ್ರೆ ಈ ತರ ಸೀಲ್ ಹಾಕ್ತೀವಿ. ಆಯಾ ಲೆಟರ್ಗಳಿಗೆ ಯಾವ ಡೇಟ್ ಬಂದಿದೆ ಅಂತೇಳಿ ಗೊತ್ತಾಗಬೇಕಂದ್ರೆ ಇದು ಸೀಲ್ ಇಂಪಾರ್ಟೆಂಟ್. ಎಲ್ಲ ಲೆಟರ್ಗಳಿಗೂ ಈ ಸೀಲ್ ಬಿದ್ದಿರ್ತದೆ. ಈ ಸೀಲ್ ಬಿದ್ದಿರ್ಬೇಕಂದ್ರೆ ಮತ್ತೆ ಇದಾಗುತ್ತೆ, ನಮ್ಮ ಮೇಲೆ ರಿಮಾರ್ಕ್ ಬರ್ತದೆ. ಮತ್ತೆ ಇದಕ್ಕೆ ಸಿ ಸ್ಟ್ಯಾಂಪ್ ಅಂತ ಎಲ್ಲ ಸೇಮ್ ಇರ್ತದೆ, ಇದಕ್ಕೆ ನೇಮ್ ಚೇಂಜಸ್ ಇರ್ತದೆ. ಸಿ ಸ್ಟ್ಯಾಂಪ್ ಅಂದ್ರೆ ಇಲ್ಲಿ ಬುಕ್ ಆಗಿರ್ತಾವಲ್ಲ ಲೆಟರ್, ಆ ಲೆಟರ್ಗೆ ನಾವು ಸೀಲ್ ಹಾಕೋದು. ಮತ್ತೆ ಇದು ರೌಂಡ್ ಎಮ್ಮು ಅಂತೇಳಿ, ಇದು ರೌಂಡ್ ಎಮ್ಮು ಬರ್ಕೊಂಡಿದ್ರೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ರೌಂಡ್ ಎಮ್ ಫಸ್ಟ್ ಡೇಟ್ ಸೀಲ್, ಡಿ ಸ್ಟ್ಯಾಂಪು ಸಿ ಸ್ಟ್ಯಾಂಪ್, ಆಮೇಲೆ ರೌಂಡ್ ಎಮ್ ಡೇಟ್ ಸೀಲ್ ಡಿ ಸ್ಟ್ಯಾಂಪ್, ಡಿ ಸ್ಟ್ಯಾಂಪ್ और ಡೇಟ್ ಸೀಲ್. ಇನ್ನೊಂದು ಸಿ ಸ್ಟ್ಯಾಂಪ್, ಇನ್ನೊಂದು ರೌಂಡ್ ಎಮ್. ಇದು ಏನಾದ್ರು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಮೆನ್ಷನ್ ಆಗಿರ್ತದೆ. ಡೈಲಿ ಚೇಂಜ್ ಮಾಡ್ತೀವಿ ಇದನ್ನ. ಈ ತರ ನೀಡಲ್ಸ್ ಇರ್ತಾವ ನಮ್ಮ ಕಡೆ. ಈಗ ಇದು ಇಯರ್ದು, ಇದು ಮಂತ್, ಇದು ಡೇಟ್, ಇವೆಲ್ಲ ಹಾಕಿ ಡೈಲಿ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ನೀವು ಲೆಟ್ರು ನಿಮಗೆ ಎರಡು ಬರ್ತದೆ, ಆಫಿಷಿಯಲ್ ಲೆಟ್ರು ಮತ್ತೆ ಪರ್ಸನಲ್ ಲೆಟ್ರು. ನಿಮ್ಗೆ ಗೊತ್ತಿರ್ಬೋದಲ್ಲ, ನಿಮ್ಮ ಕ್ಲಾಸಲ್ಲಿ ಹೇಳ್ತಾರಲ್ಲ, ಆಫಿಷಿಯಲ್ ಲೆಟ್ರ್ ಬೇರೆ, ಪರ್ಸನಲ್ ಲೆಟ್ರ್ ಬೇರೆ. ನೀವು ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಹಾಸ್ಟೆಲಲ್ಲಿ ಇದ್ರೆ ಅಪ್ಪ ಅಮ್ಮಗೆ ಹೆಂಗೆ ಕಳಿಸ್ತಿರೋದ ಅದು ಪರ್ಸನಲ್ ಲೆಟ್ರು. ಆಫಿಷಿಯಲ್ ಅಂದರೆ ನೀವು ನಿಮ್ಮ ಸರಿಗೆ ಲೀವು ಹಾಕ್ತಿರ್ತೀರಲ್ಲ ಅದು ಆಫಿಷಿಯಲ್ ಲೆಟ್ರ್, ಗೊತ್ತಾ? ಮತ್ತೆ ಪೋಸ್ಟ್ ಆಫೀಸ್ ಅಂದರೆ ಮೇನ್ ಬರೋದು ಕಲರ್ಸ್. ಪೋಸ್ಟ್ ಆಫೀಸ್ ಯಾವ ಕಲರ್ ಇರ್ತದೆ? ರೆಡ್ ಮತ್ತೆ ವೈಟ್. ಯಾಕೆ ಇರುತ್ತೆ ಗೊತ್ತಾ ಯಾರಿಗಾದ್ರು? ಯಾಕಿರುತ್ತೆ ಅಂದ್ರೆ ಕಾಲಕ್ಕೆ ಬ್ರಿಟಿಷರು ಮೊದಲಿಗೆ ಗ್ರೀನು ಮತ್ತೆ ರೆಡ್ ಇತ್ತು. ಕಾಲಕ್ಕೆ ಅವರು ಯಾವ್ಯಾವ ರಾಜ್ಯ ಬರ್ತಾರೆ ಅವಾಗ ಚೇಂಜ್ ಮಾಡ್ಕೊಂತ ಹೋದ್ರು. ಲಾಸ್ಟ್